ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಮಡಿವಾಳ್ ಬೇರಾದರ್ ಸರ್ ಮಾಡುವ ನಮಸ್ಕಾರಗಳು. ನೋಡಿ ಸ್ಪರ್ಧಾ ಮಿತ್ರರೇ, ನಾವು ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸದ ವಿಷಯದ ಮೇಲೆ ಅಧ್ಯಯನ ಮಾಡ್ತಾ ಬರ್ತಾ ಇದ್ದಿದ್ದು. ನೋಡಿ ಸ್ಪರ್ಧಾ ಮಿತ್ರರೇ, ನೋಡಿ ನಾವು ಪ್ರಮುಖವಾಗಿ ಇತಿಹಾಸದ ವಿಷಯವಾಗಿರತಕ್ಕಂಥ ಮಧ್ಯಕಾಲೀನ ಭಾರತ ಇತಿಹಾಸದ ಕುರಿತು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೆವು. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಧ್ಯಕಾಲೀನ ಭಾರತ ಇತಿಹಾಸದ ಮೇಲೆ ಸಾಕಷ್ಟು ಪ್ರಶ್ನೆ ಆಗ್ತಾ ಬರ್ತಾ ಇದ್ದಾವೆ. ಮಧ್ಯಕಾಲೀನ ಭಾರತ ಇತಿಹಾಸದ ಮೇಲೆ ಸಾಕಷ್ಟು ಪ್ರಶ್ನೆ ಆಗ್ತಾ ಬಂತ ವಿಷಯದ ಮೇಲೆ ನಾವು ಹೋದ ತರಗತಿಯಲ್ಲಿ ಇಸ್ಲಾಂ ಧರ್ಮ, ಅರಬ್ಬರ ದಾಳಿ, ಟರ್ಕರ ದಾಳಿ, ಗಜನಿ ಮನೆತನ, ಘೋರಿ ಮನೆತನದ ಕುರಿತು ಹೋದ ತರಗತಿ ನಾವು ಅಧ್ಯಯನ ಮಾಡಿದೆವು. ಈ ಗಜನಿ ಮನೆತನ, ಘೋರಿ ಮನೆತನದ ಕುರಿತು ಹೋದ ತರಗತಿಯಲ್ಲಿ ಅಧ್ಯಯನ ಮಾಡಿದೆವು. ಹಾಗಾದ್ರೆ ಈ ಮನೆತನಗಳ ನಂತರ ಬರ್ತಕ್ಕಂಥದ್ದು ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನದ ಮೇಲೆ ಪ್ರಶ್ನೆ ಆಗ್ತವೆ. ನೋಡಿ ಸ್ಪರ್ಧಾ ಮಿತ್ರರೇ, ಈ ಇಡೀ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲ ವಿಷಯವನ್ನ ತೆಗೆದು ನೋಡಿದಾಗ ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ವಿಷಯದ ಮೇಲೆ ಸಾಕಷ್ಟು ಪ್ರಶ್ನೆ ಆಗ್ತಾ ಬರ್ತಾ ಇದ್ದವು. ನೋಡಿ ಸ್ಪರ್ಧಾ ಮಿತ್ರರೇ, ಪ್ರಮುಖವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ದೇವರು ಯಾರಿಗೂ ವರವನ್ನು ಕೊಡುವುದಿಲ್ಲ ಮತ್ತು ಶಾಪವನ್ನು ಕೊಡುವುದಿಲ್ಲ. ದೇವರು ಯಾರಿಗೆ ವರವನ್ನು ಕೊಡುವುದಿಲ್ಲ ಮತ್ತು ಶಾಪವನ್ನು ಕೊಡುವುದಿಲ್ಲ. ಕೊಡುವುದನ್ನು ಮಾತ್ರ ಅವಕಾಶವನ್ನು ಮಾತ್ರ ಕೊಡುತ್ತದೆ. ಅವಕಾಶವನ್ನು ಮಾತ್ರ ಕೊಡುತ್ತಾನೆ ದೇವರು. ಆ ಅವಕಾಶವನ್ನ ವರವಾಗಿ ಮಾಡಿಕೊತೀಯೋ ಅದನ್ನ ಶಾಪವಾಗಿ ಮಾಡಿಕೊತೀಯೋ ಅದು ನಿಮಗೆ ಬಿಟ್ಟ ವಿಷಯ. ಸ್ಪರ್ಧಾ ಮಿತ್ರರೇ, ನೋಡಿ ನಾವು ಇತಿಹಾಸದ ವಿಷಯದ ಮೇಲೆ ಅಧ್ಯಯನ ಮಾಡತಕ್ಕಂಥ ವಿಷಯವಾಗಿರ್ತಕ್ಕಂಥ ಹೋದ ತರಗತಿಯಲ್ಲಿ ಘೋರಿ ಮನೆತನದ ಕುರಿತು ಅಧ್ಯಯನ ಮಾಡಿದೆವು. ಆ ಘೋರಿ ಮನೆತನದಿಂದ ಒಡೆದಿರತಕ್ಕಂಥ ಮಹಮ್ಮದ್ ಘೋರಿಯ ಗುಲಾಮನಿಂದ ಉಂಟಾಗಿರ್ತಕ್ಕಂಥ ಒಂದು ಮನೆತನ ದೆಹಲಿ ಸುಲ್ತಾನರು. ಮಹಮ್ಮದ್ ಘೋರಿಗೆ 4 ಜನ ಗುಲಾಮರಿರ್ತಾರೆ ಅಂತ ಹೇಳಿದೆ. ಮಹಮ್ಮದ್ ಘೋರಿಗೆ 4 ಜನ ಗುಲಾಮರಿರ್ತಾರೆ. ಆ 4 ಜನ ಗುಲಾಮರಲ್ಲಿರ್ತಕ್ಕಂಥವನೇ ಕುತುಬುದ್ದೀನ್ ಐಬಕ್. ಲಾಹೋರನ್ನ ತನ್ನ ಪ್ರದೇಶವನ್ನಾಗಿ ಮಾಡಿಕೊಂಡು, ಲಾಹೋರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೊದಲಿಗೆ ಆಡಳಿತ ಆರಂಭಿಸ್ತಾನೆ ಯಾರು? ಕುತುಬುದ್ದೀನ್ ಐಬಕ್. ನಂತರ ತನ್ನ ರಾಜಧಾನಿಯ ದೆಹಲಿಗೆ ವರ್ಗಾವಣೆ ಮಾಡು, ತನ್ನನ್ನೇ ತಾನು ಸುಲ್ತಾನನೆಂದು ಕರೆದುಕೊಂಡು, ನಂತರ ತನ್ನ ಸಾಮ್ರಾಜ್ಯವನ್ನ ದೆಹಲಿಗೆ ಅಂದ್ರೆ ತನ್ನ ರಾಜಧಾನಿಯನ್ನ ದೆಹಲಿಗೆ ವರ್ಗಾಯಿಸಿ ತನ್ನನ್ನು ತಾನೇ ಸುಲ್ತಾನನೆಂದು ಕರೆದುಕೊಂಡು ಆಡಳಿತ ಮಾಡ್ತಾ ಬಂದಿರತಕ್ಕಂಥವನೇ ಕುತುಬುದ್ದೀನ್ ಐಬಕ್. ಅದೇ ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನ 1206ರಿಂದ 1526ರವರೆಗೆ ಈ ದೆಹಲಿಯನ್ನು ಆಳ್ತದೆ. ಯಾವ ಮನೆತನ? ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನ. ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1206ರಿಂದ 1526ರವರೆಗೆ ಆಡಳಿತ ಮಾಡಿರ್ತಕ್ಕಂಥ ಒಂದು ಮನೆತನವೇ ದೆಹಲಿ ಸುಲ್ತಾನರು. ಯಾವ ಸುಲ್ತಾನರು? ದೆಹಲಿ ಸುಲ್ತಾನರು. ಈ ದೆಹಲಿ ಸುಲ್ತಾನರ ಮನೆತನ ಮೂಲತಃ ಟರ್ಕ್ ಪಂಗಡಕ್ಕೆ ಸೇರಿದ್ದು. ಯಾವ ಪಂಗಡಕ್ಕೆ? ಟರ್ಕ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಂದು ಮನೆತನ ಅಂತ ಹೇಳ್ಬೋದು. ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನವನ್ನ 5 ಸಂತತಿಯನ್ನ ಆಳ್ತಾವೆ. ಎಷ್ಟು ಸಂತತಿ? 5 ಸಂತತಿ. ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನವನ್ನ ಆಳಿರ್ತಕ್ಕಂಥ ಸಂತತಿಗಳು ಎಷ್ಟಂದ್ರೆ 5. ಎಷ್ಟು? 5. ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನವನ್ನ ಆಳಿದ ಸಂತತಿ ಎಷ್ಟು? 5. ನೋಡಿ, ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನವನ್ನ ಆಳಿರ್ತಕ್ಕಂಥ ಸಂತತಿ 5. ಈ 5 ಸಂತತಿಯ ಮೇಲೆ ಒಂದು ಪ್ರಶ್ನೆ ಫಿಕ್ಸ್ ಇಂಪಾರ್ಟೆಂಟ್. ಈ 5 ಸಂತತಿ ಯಾವ್ದಂದ್ರೆ, ಮೊದಲ ಸಂತತಿ ಗುಲಾಮಿ ಸಂತತಿ. ಯಾವ್ದ್ರಿ? ಈ ಗುಲಾಮಿ ಸಂತತಿ. ಎರಡನೇ ಸಂತತಿ ಖಿಲ್ಜಿ ಸಂತತಿ. ಯಾವ್ದ್ರಿ? ಖಿಲ್ಜಿ ಸಂತತಿ. ಮೂರನೇ ಸಂತತಿ ತುಘಲಕ್ ಸಂತತಿ. ಯಾವ್ದ್ರಿ? ತುಘಲಕ್ ಸಂತತಿ. 4ನೇ ಸಂತತಿ ಸೈಯದ್ ಸಂತತಿ. ಯಾವ್ದ್ರಿ? ಸೈಯದ್ ಸಂತತಿ. 5ನೇ ಸಂತತಿ ಲೋಧಿ ಸಂತತಿ. ಯಾವ್ದ್ರಿ? ಲೋಧಿ ಸಂತತಿ. ನೋಡಿ, ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ. ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ ಅಂತಕ್ಕಂಥ ಈ 5 ಮನೆತನಗಳು ಏನಾಗ್ತವೆ? ಈ ಪ್ರಮುಖವಾಗಿ ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನವನ್ನ ಆಳ್ತವೆ. ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಮನೆತನ ಆಳಿದ್ದು ಎಷ್ಟು ಸಂತತಿಗಳಂದ್ರೆ 5 ಸಂತತಿ. ನೋಡಿ, 1206ರಿಂದ 1290ರವರೆಗೆ ಗುಲಾಮಿ ಸಂತತಿ.
1290ರಿಂದ 1320ರವರೆಗೆ ಖಿಲ್ಜಿ ಸಂತತಿ, 1320ರಿಂದ 1414ರವರೆಗೆ ಯಾವುದು ತುಘಲಕ್ ಸಂತತಿ, 1414ರಿಂದ 1451ರವರೆಗೆ ಸೈಯದ್ ಸಂತತಿ, 1451ರಿಂದ 1526ರವರೆಗೆ ಲೋಧಿ ಸಂತತಿ. ನೋಡಿ, ಗುಲಾಮಿ ಸಂತತಿ 1206ರಿಂದ 1290, ಖಿಲ್ಜಿ ಸಂತತಿ 1290ರಿಂದ 1320, ತುಘಲಕ್ ಸಂತತಿ 1320ರಿಂದ 1414, ಸೈಯದ್ ಸಂತತಿ 1414ರಿಂದ 1451, ಲೋಧಿ ಸಂತತಿ 1451ರಿಂದ 1526. ಈ ರೀತಿ ಈ 5 ಸಂತತಿಗಳು ಈ ದೆಹಲಿ ಅಂತಕ್ಕಂಥ ಮನೆತನ ಆತನೇ ಸುಲ್ತಾನ ಅಂತಕ್ಕಂಥ ಬಿರುದಿನೊಂದಿಗೆ, ಸುಲ್ತಾನ ಎಂತಕ್ಕಂಥ ಒಂದು ಪದವಿಯೊಂದಿಗೆ ಈ ಮನೆತನವಾಗಿರ್ತಕ್ಕಂಥ ಸಂತತಿಗಳೇ 5 ಸಂತತಿಗಳು. ಒಂದು ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ. ನೋಡಿ, ಈ ಸಂತತಿ ಮೇಲೆ ಒಂದು ಪ್ರಶ್ನೆ ಆಗ್ತದೆ. ದೆಹಲಿಯನ್ನಾಳಿದ ಯಾವ ಸಂತತಿ ಅಫ್ಘಾನ್ ಪಂಗಡಕ್ಕೆ ಸೇರಿತ್ತು ಎಂದು ಕೇಳ್ತಾನೆ. ದೆಹಲಿಯನ್ನಾಳಿದ ಯಾವ ಸಂತತಿ ಅಫ್ಘಾನ್ ಪಂಗಡಕ್ಕೆ ಸೇರಿತ್ತು ಎಂದು ಕೇಳಿದರೆ ಲೋಧಿ ಸಂತತಿ ಯಾವ ಪಂಗಡಕ್ಕೆ ಸೇರಿತು ಅಂದ್ರೆ ಅಫ್ಘಾನ್ ಪಂಗಡಕ್ಕೆ ಸೇರಿತು. ಈ ಲೋಧಿ ಸಂತತಿ ಅಫ್ಘಾನ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಏಕೈಕ ಸಂತತಿ. ಯಾವ ಒಂದು ಸಂತತಿ ದೆಹಲಿಯನ್ನಾಳಿರ್ತಕ್ಕಂಥ ಸುಲ್ತಾನ ಮನೆತನವಾಗಿರ್ತಕ್ಕಂಥ ದೆಹಲಿ ಸುಲ್ತಾನ ಮನೆತನವನ್ನಾಳಿರ್ತಕ್ಕಂಥ ಸಂತತಿ ಅಫ್ಘಾನ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಏಕೈಕ ಸಂತತಿ ಯಾವಂದ್ರೆ ಲೋಧಿ ಸಂತತಿ. ಉಳಿದ 4 ಸಂತತಿ ಟರ್ಕ್ ಪಂಗಡಕ್ಕೆ ಸೇರಿದವು. ಯಾವ ಪಂಗಡಕ್ಕೆ? ಟರ್ಕ್ ಪಂಗಡಕ್ಕೆ. ಉಳಿದ 4 ಸಂತತಿಗಳು ಟರ್ಕ್ ಪಂಗಡಕ್ಕೆ ಸೇರಿದರೆ ಲೋಧಿ ಸಂತತಿ ಮಾತ್ರ ಯಾವ ಪಂಗಡಕ್ಕೆ ಸೇರಿತಂದ್ರೆ ಅಫ್ಘಾನ್ ಪಂಗಡಕ್ಕೆ ಸೇರಿತು. ಯಾವ ಪಂಗಡಕ್ಕೆ? ಅಫ್ಘಾನ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಸಂತತಿ ಯಾವುದು? ಲೋಧಿ ಸಂತತಿ. ಈ ಲೋಧಿ ಸಂತತಿ ಅಫ್ಘಾನ್ ಪಂಗಡಕ್ಕೆ ಸೇರಿದರೆ ಈ ಅಫ್ಘಾನ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಸಂತತಿ ಲೋಧಿ ಸಂತತಿ, ಉಳಿದ 4 ಸಂತತಿ ಟರ್ಕ್ ಪಂಗಡಕ್ಕೆ ಸೇರಿರ್ತವೆ. ಹಾಗಾದ್ರೆ ಇಲ್ಲೇ ಮೇಲೆ ಪ್ರಶ್ನೆ ಮಾಡ್ಕೊಂಡು ಬರ್ತಾನೆ, ಅತ್ಯಂತ ದೀರ್ಘಕಾಲದವರೆಗೆ ಆಡಳಿತ ಮಾಡಿರ್ತಕ್ಕಂಥ ಮನೆತನ ಯಾವುದಂದ್ರೆ ತುಘಲಕ್ ಸಂತತಿ. ದೆಹಲಿಯನ್ನ ಅತ್ಯಂತ ದೀರ್ಘಕಾಲದವರೆಗೆ ಆಡಳಿತ ಮಾಡಿದ ಸಂತತಿ ಯಾವುದಪ್ಪ ಅಂದ್ರೆ ತುಘಲಕ್ ಸಂತತಿ. ದೆಹಲಿಯನ್ನ ಅತ್ಯಂತ ಕಡಿಮೆ ಕಾಲಾವಧಿವರೆಗೆ ಅಲ್ಪ ಅವಧಿವರೆಗೆ ಆಡಳಿತ ಮಾಡಿದ ಸಂತತಿ ಯಾವುದಪ್ಪ ಅಂದ್ರೆ ಖಿಲ್ಜಿ ಸಂತತಿ. ವೆರಿ ವೆರಿ ಇಂಪಾರ್ಟೆಂಟ್. ದೀರ್ಘಕಾಲದವರೆಗೆ ಆಡಳಿತ ಮಾಡಿದ ಸಂತತಿ ಅಂದ್ರೆ ತುಘಲಕ್ ಸಂತತಿ. ಕಡಿಮೆ ಕಾಲಾವಧಿವರೆಗೆ ಆಡಳಿತ ಮಾಡಿರ್ತಕ್ಕಂಥ ಸಂತತಿ ಅಂದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿ ಅತ್ಯಂತ ಕಡಿಮೆ ಕಾಲಾವಧಿವರೆಗೆ ಆಡಳಿತ ಮಾಡಿದರೆ ತುಘಲಕ್ ಸಂತತಿ ಅತ್ಯಂತ ದೀರ್ಘಕಾಲದವರೆಗೆ ಆಡಳಿತ ಮಾಡುತ್ತದೆ. ಈ ರೀತಿ ಈ ಸುಲ್ತಾನ ಅಂತಕ್ಕಂಥ ಮನೆತನ ಆಡಳಿತ ಮಾಡಿರ್ತಕ್ಕಂಥ 5 ಸಂತತಿಗಳಾದ್ರೆ ಈ ಒಂದೊಂದು ಸಂತತಿ ಬಗ್ಗೆ ನಾವು ನೋಡ್ಕೊಂಡು ಬರ್ತೀವಿ. ಆರಂಭದಲ್ಲಿ ದೆಹಲಿ ಸುಲ್ತಾನ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಲಾಹೋರ್ ಆಗಿತ್ತು. ಕುತುಬುದ್ದೀನ್ ಐಬಕನು ಮೊದಲು ಲಾಹೋರ್ ಅನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ನಂತರ ತನ್ನ ರಾಜಧಾನಿಯನ್ನ ದೆಹಲಿಗೆ ವರ್ಗಾವಣೆ ಮಾಡಿ ತನ್ನನ್ನು ತಾನು ಸುಲ್ತಾನನೆಂದು ಕರೆದುಕೊಂಡು ದೆಹಲಿಯನ್ನು ಆಳಿದ ಮೊದಲ ಸುಲ್ತಾನ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್. ಈ ಕುತುಬುದ್ದೀನ್ ಐಬಕ ಮುಂದೆ ಆಡಳಿತ ಬರ್ತಾನೆ. ಯಾವುದು? ಈ ದೆಹಲಿ ಸುಲ್ತಾನರು ಅಂತಕ್ಕಂಥ ಒಂದು ಸಂತತಿಯನ್ನ ತೆಗೆದುಕೊಂಡು ಆಡಳಿತಕ್ಕೆ ಬಂದವನೇ ಯಾರು ಅಂದ್ರೆ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ ಯಾವ ಮನೆತನವನ್ನ ತಗೊಂಡು ಗುಲಾಮಿ ಸಂತತಿ. ಯಾವ ಸಂತತಿ? ಗುಲಾಮಿ ಸಂತತಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಗುಲಾಮಿ ಸಂತತಿ ಅಂತಕ್ಕಂಥ ಒಂದು ಮನೆತನವನ್ನು ನೋಡ್ಕೋತಂದ್ರೆ ಒಂದೊಂದು ಸಂತತಿಯ ಬಗ್ಗೆ ನೋಡ್ಕೋತದೆ. ಮೊದಲ ಸಂತತಿ ಯಾವ್ದಪ್ಪ ಅಂದ್ರೆ ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿ ಆಡಳಿತ ಮಾಡ್ತದೆ 1206ರಿಂದ 1290ರವರೆಗೆ ಆಡಳಿತ ಮಾಡಿದ ಒಂದು ಸಂತತಿ ಗುಲಾಮಿ ಸಂತತಿ. ಯಾವ ಸಂತತಿ? ಗುಲಾಮಿ ಸಂತತಿ. ಈ ಗುಲಾಮಿ ಸಂತತಿಯನ್ನ ಇನ್ನೊಂದು ಸಂತತಿ ಅಂತ ಕರಿತೀವಿ ಮ್ಯಾಮುಲ್ಲಕ್ ಸಂತತಿ ಅಥವಾ ಮ್ಯಾಮುಲ್ಲಕ್ ಸಂತತಿ ಎಂದು ಕೂಡ ಕರೆಯುತ್ತೇವೆ. ಮ್ಯಾಮುಲ್ಲಕ್ ಪದದ ಅರ್ಥ
ತುರ್ಕಿ ಭಾಷೆಯಲ್ಲಿ ಗುಲಾಮ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಮ್ಯಾಮುಲಕ್ ಪದದ ಅರ್ಥ ತುರ್ಕಿ ಭಾಷೆಯಲ್ಲಿ ಏನೆಂದು ಅರ್ಥ ಸೂಚಿಸುತ್ತದೆ ಅಂದರೆ ಗುಲಾಮನೆಂದು ಅರ್ಥ ಸೂಚಿಸುತ್ತದೆ. ಗುಲಾಮನೆಂದು ಅರ್ಥ ಸೂಚಿಸ್ತಕ್ಕಂಥದ್ದು ಯಾವುದು? ಮ್ಯಾಮುಲಕ್. ಯಾವ ಭಾಷೆಯಲ್ಲಿ? ತುರ್ಕಿ ಭಾಷೆಯಲ್ಲಿ. ಯಾವ ಭಾಷೆಯಲ್ಲಿ? ತುರ್ಕಿ ಭಾಷೆಯಲ್ಲಿ. ಇದನ್ನ ಯಾವ ಸಂತತಿ ಎಂದು ಕೂಡ ಕರೆಯುತ್ತೇವೆ? ಮ್ಯಾಮುಲಕ್ ಸಂತತಿ ಎಂದು ಕೂಡ ಕರೆಯುತ್ತೇವೆ. ಯಾವ ಸಂತತಿ? ಮ್ಯಾಮುಲಕ್ ಸಂತತಿ. ಹಾಗಾದ್ರೆ ಈ ಗುಲಾಮಿ ಸಂತತಿಯ ಸ್ಥಾಪಕನಾಗಿರ್ತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ಯಾಬುದ್ದೀನ್? ಕುತುಬುದ್ದೀನ್. ಕುತುಬುದ್ದೀನ್ ಐಬಕ್ ಯಾವ ಸಂತತಿಯ ಸ್ಥಾಪಕ? ಗುಲಾಮಿ ಸಂತತಿಯ ಸ್ಥಾಪಕ. ಈ ಗುಲಾಮಿ ಸಂತತಿಯ ಸ್ಥಾಪಕನಾಗಿರ್ತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ಆಡಳಿತ ಮಾಡ್ತಾನೆ 1206ರಿಂದ 1210ರವರೆಗೆ ಆಡಳಿತ ಮಾಡಿರ್ತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ಐಬಕ್ಕ ಕುತುಬುದ್ದೀನ್ ಐಬಕ್ಕ ಎಲ್ಲಿಂದ ಎಲ್ಲಿವರೆಗೆ? 1206ರಿಂದ 1210ರವರೆಗೆ ಆಡಳಿತ ಮಾಡಿರ್ತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ನೋಡಿ, ಕುತುಬುದ್ದೀನ್ ಐಬಕ್ನ ಮೂಲವನ್ನು ನೋಡಿದಾಗ ಇವನ ಮೂಲತಃ ತುರ್ಕಿಸ್ತಾನದವನು. ಯಾವ ಸ್ಥಾನ? ತುರ್ಕಿಸ್ತಾನ. ಈ ತುರ್ಕಿಸ್ತಾನದಲ್ಲಿರ್ತಕ್ಕಂಥ ಒಬ್ಬ ವರ್ತಕನು ಇವನನ್ನ ಏನ್ ಮಾಡ್ತಾನೆ? ಮಾರಾಟ ಮಾಡ್ತಾನೆ. ಯಾರಿಗೆ ಮಾರಾಟ ಮಾಡ್ತಾನಪ್ಪ ಅಂದ್ರೆ ನಿಶಾಪುರದ ಕಾಜಿಗೆ. ಯಾರಿಗೆ? ನಿಶಾಪುರದ ಕಾಜಿಗೆ. ಯಾರನ್ನ ಮಾರಾಟ ಮಾಡಿರ್ತಾರೆ? ಕುತುಬುದ್ದೀನ್ ಐಬಕ್ನನ್ನ ಮಾರಾಟ ಮಾಡಿರ್ತಾರೆ. ಎಲ್ಲಿ? ತುರ್ಕಿಸ್ತಾನದ ಒಬ್ಬ ವರ್ತಕನು ಕುತುಬುದ್ದೀನ್ ಐಬಕ್ನನ್ನ ಯಾರಿಗೆ ಮಾರಾಟ ಮಾಡಿದನಂದ್ರೆ ನಿಶಾಪುರದ ಕಾಜಿಗೆ ಮಾರಾಟ ಮಾಡಿರ್ತಾನೆ. ಮೂಲತಃ ಕುತುಬುದ್ದೀನ್ ಐಬಕ್ ಎಲ್ಲಿಯವನಂದ್ರೆ ತುರ್ಕಿಸ್ತಾನದವನು. ಯಾವ ಸ್ಥಾನದವನು? ತುರ್ಕಿಸ್ತಾನದವನು. ತುರ್ಕಿಸ್ತಾನದ ಒಬ್ಬ ವರ್ತಕ ಇವನನ್ನ ಯಾರಿಗೆ ಮಾರಾಟ ಮಾಡ್ತಾನೆ? ನಿಶಾಪುರದ ಕಾಜಿ. ಆ ನಿಶಾಪುರದ ಕಾಜಿಯ ಹೆಸರೇನಾಗಿತ್ತಂದ್ರೆ ಫಕರ್ ಉದ್ ದಿನ್. ಯಾವ್ದ್ರಿ? ಫಕರ್ ಉದ್ ದಿನ್ ಅಬ್ದುಲ್. ಫಕರ್ ಉದ್ ದಿನ್ ಅಬ್ದುಲ್ ಅಂತಕ್ಕಂಥದ್ದು ಯಾರ ಹೆಸರಂದ್ರೆ ನಿಶಾಪುರದ ಕಾಜಿಯ ಹೆಸರು. ನಿಶಾಪುರದ ಕಾಜಿಯ ಹೆಸರೇನಂದ್ರೆ ಫಕರ್ ಉದ್ ದಿನ್ ಅಬ್ದುಲ್. ಈ ಫಕರ್ ಉದ್ ದಿನ್ ಅಬ್ದುಲ್ಗೆ ಯಾರು ಐಬಕ್ನನ್ನ ಮಾರಾಟ ಮಾಡಿದವನು ಯಾರಂದ್ರೆ ತುರ್ಕಿಸ್ತಾನದ ಒಬ್ಬ ವರ್ತಕ. ಇವನಿಗೆ ಮಾರಾಟ ಮಾಡಿದಾಗ ಮುಂದೆ ಫಕರ್ ಉದ್ ದಿನ್ ಅಬ್ದುಲ್ಲಾ ಈ ನಿಶಾಪುರದ ಕಾಜಿ. ನಿಶಾಪುರದ ಕಾಜಿಯ ಹೆಸರೇನಾಗಿತ್ತಂದ್ರೆ ಫಕರ್ ಉದ್ ದಿನ್ ಅಬ್ದುಲ್. ಇವನು ಐಬಕ್ನನ್ನ ಕರೆದುಕೊಂಡು ದೆಹಲಿಗೆ ಬಂದಾಗ ದೆಹಲಿಯಲ್ಲಿ ಐಬಕ್ನನ್ನ ಕೊಂಡ್ಕೊಂಡವನು ಯಾರಂದ್ರೆ ಮಹಮ್ಮದ್ ಗೋರಿ. ಗೋರಿ? ಮಹಮ್ಮದ್ ಗೋರಿ. ದೆಹಲಿಯಲ್ಲಿ ಯಾರನ್ನ ಕೊಂಡ್ಕೊತಾನೆ? ಐಬಕ್ನನ್ನ ಕೊಂಡ್ಕೊಂಡವನು ಯಾರಂದ್ರೆ ಮಹಮ್ಮದ್ ಗೋರಿ. ಈ ಮಹಮ್ಮದ್ ಗೋರಿ ಐಬಕ್ನನ್ನ ದೆಹಲಿಯಲ್ಲಿ ಯಾರಿಂದ ಕೊಂಡ್ಕೊಳ್ತಾನೆ? ನಿಶಾಪುರದ ಕಾಜಿಯಿಂದ ಕೊಂಡ್ಕೊತಾನೆ. ನಿಶಾಪುರದ ಕಾಜಿಯಿಂದ ಯಾರನ್ನ ಕೊಂಡ್ಕೊತಾನೆ? ಐಬಕ್ನನ್ನ ಕೊಂಡ್ಕೊಂಡಿರ್ತಕ್ಕಂಥವನು ಯಾರು? ಘೋರಿ. ಯಾರಿ? ಘೋರಿ. ಈ ಗೋರಿ ಐಬಕ್ನನ್ನ ಕೊಂಡ್ಕೊಳ್ತಾನೆ ಯಾರಿಂದ? ನಿಶಾಪುರದ ಕಾಜಿಯಾಗಿರ್ತಕ್ಕಂಥ ಫಕರ್ ಉದ್ ದಿನ್ ಅಬ್ದುಲ್ನಿಂದ ಯಾರನ್ನ ಕೊಂಡ್ಕೊಂಡ? ಐಬಕ್ನನ್ನ ಕೊಂಡ್ಕೊಳ್ತಾನೆ. ಐಬಕ್ನ ನಿಷ್ಠಾವಂತ ಸೇವೆಯನ್ನು ನೋಡಿರ್ತಕ್ಕಂಥ ಮಹಮ್ಮದ್ ಗೋರಿ ಇವನನ್ನ ಈ ಐಬಕ್ನನ್ನ ಏನು ಅಶ್ವಶಾಖೆಯ ಮುಖ್ಯಸ್ಥನನ್ನಾಗಿ ಮಾಡ್ತಾನೆ. ಯಾವ ಶಾಖೆಯ? ಅಶ್ವಶಾಖೆಯ. ಮೊದಲು ಇವನ ನಿಷ್ಠಾವಂತ ಸೇವೆಯ ನೋಡಿ ಇವನನ್ನ ಎದರ ಮುಖ್ಯಸ್ಥನಾಗಿ ನೇಮಿಸ್ತಂದ್ರೆ ಅಶ್ವಶಾಖೆಯ ಮುಖ್ಯಸ್ಥನನ್ನಾಗಿ ನೇಮಿಸ್ತಾನೆ. ಈ ಅಶ್ವಶಾಖೆಯ ಮುಖ್ಯಸ್ಥನನ್ನ ಏನೆಂದು ಕರೆಯುತ್ತಿದ್ರೆ ಅಮೀರ್ ಐ ಖೂರ್ ಎಂದು ಕರೆಯುತ್ತಾರೆ. ಯಾರಿ? ಅಮೀರ್ ಐ ಖೂರ್. ನೋಡಿ, ಅಮೀರ್ ಐ ಅಖೂರ್ ಎಂದು ಕರೆಯುತ್ತಾರೆ. ಅಮೀರ್ ಐ ಅಖೂರ್ ಎಂದರೆ ಏನು? ಅಶ್ವಶಾಖೆಯ ಮುಖ್ಯಸ್ಥನನ್ನ ಏನೆಂದು ಕರೆಯುತ್ತಿದ್ದ ಗೋರಿ ಅಂದ್ರೆ ಅಮೀರ್ ಐ ಅಖೂರ್ ಎಂದು ಕರೆಯುತ್ತಿದ್ದ. ಐ ಅಖೂರ್? ಅಮೀರ್ ಐ ಅಖೂರ್. ಅಮೀರ್ ಐ ಅಖೂರ್ ಎಂದು ಕರೆಯತಕ್ಕಂಥವರು ಯಾವ ಶಾಖೆಯ ಮುಖ್ಯಸ್ಥನಾಗಿದ್ದ? ಅಶ್ವಶಾಖೆಯ. ಮಹಮ್ಮದ್ ಗೋರಿ ಐಬಕ್ನನ್ನ ಮೊದಲು ಯಾವ ಶಾಖೆಯ ಮುಖ್ಯಸ್ಥನಾಗಿ ನೇಮಿಸಿರ್ತಂದ್ರೆ ಅಶ್ವಶಾಖೆಯ ಮುಖ್ಯಸ್ಥನಾಗಿ ನೇಮಿಸ್ತಾನೆ. ಅಮೀರ್ ಐಖೂರ್ ಅಂತ ಕರೀತಿದ್ರು. ಏನೆಂದು ಕರೀತಿದ್ರು? ಅಮೀರ್ ಐಖೂರ್ ಎಂದು ಕರೆಯುತ್ತಿದ್ರು. ಹಾಗಾದ್ರೆ ಈ ಕುತುಬುದ್ದೀನ್ ಐಬಕ್ಕ ಮಹಮ್ಮದ್ ಗೋರಿ ಆಡಳಿತ ಸಂದರ್ಭದಲ್ಲಿ 2ನೇ ತೈರನ್ ಯುದ್ಧದ ಸೈನ್ಯದ ಮುಖ್ಯಸ್ಥನಾಗಿರ್ತಾನೆ. ಅದೇ ರೀತಿ ಬೂಂದೇಲಖಂಡದ ಅರಸನಾಗಿರ್ತಕ್ಕಂಥ ಪೆರಮರ್ದಿ ದೇವನನ್ನ ಸೋಲಿಸಿ ಮಹಮ್ಮದ್ ಗೋರಿಗೆ ಬೂಂದೇಲಖಂಡವನ್ನ ಗೆದ್ದುಕೊಟ್ಟಿರ್ತಾನೆ. ಯಾರು? ಐಬಕ್. ಕೊನೆಗೆ ಐಬಕ್ಕ ಕ್ರಿಸ್ತ ಶಕ 1206 ಮಾರ್ಚ್ 15ರಂದು ಮಹಮ್ಮದ್ ಗೋರಿ ಮರಣ ಅಂತಾರೆ. 1206 ಮಾರ್ಚ್ 15ರಂದು ಮಹಮ್ಮದ್ ಗೋರಿ ನೋಡಿ ಪಂಜಾಬ್ನ
ಪ್ರಮುಖ ಕೋಕರ ಬುಡಕಟ್ಟಿಗೆ, ಪಂಜಾಬ್ನ ಕೋಕರ ಬುಡಕಟ್ಟಿಗೆ ದಮಯಕ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಪ್ರಾರ್ಥನೆಯ ಕುಳಿತಾಗ ಮಹಮ್ಮದ್ ಗೋರಿ ಪಂಜಾಬ್ನ ಕೋಕರ ಗುಂಪಿಗೆ ಬಲಿಯಾಗಿರ್ತಾನೆ. ಎಲ್ಲಿ 1706 ಮಾರ್ಚ್ 15ರಂದು. ಅವಾಗ ಮಹಮ್ಮದ್ ಗೋರಿ ಮರಣ ಹೊಂದಿದ ತಕ್ಷಣ 1706 ಜೂನ್ 24ರಂದು, ಯಾವ್ದು 24 ಜೂನ್ 24ರಂದು ಏನ್ ಮಾಡ್ತಾನೆ, ಕುತುಬುದ್ದೀನ್ ಐಬಕ್ ದೆಹಲಿಯ ಸಿಂಹಾಸನವನ್ನು ಇರ್ತಾನೆ. ಕುತುಬುದ್ದೀನ್ ಐಬಕ್ ದೆಹಲಿಯ ಸಿಂಹಾಸನ ಏರಿದ್ದು ಯಾವಾಗಂದ್ರೆ 1706 ಜೂನ್ 24ರಂದು. 1706 ಜೂನ್ 24ರಂದು ಯಾವ ಸಿಂಹಾಸನವನ್ನು ಏರಿದ? ದೆಹಲಿಯ ಸಿಂಹಾಸನ ಇರ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ದೆಹಲಿಯ ಸಿಂಹಾಸನವನ್ನು ಏರಿದ ತಕ್ಷಣ 1708ರಲ್ಲಿ 1708ರಲ್ಲಿ ಗುಲಾಮರಾಗಿರ್ತಕ್ಕಂಥ ಇವನೊಡನೆ ಗುಲಾಮನಾಗಿರ್ತಕ್ಕಂಥ ಗೋರಿಯ ಗುಲಾಮನಾಗಿರ್ತಾರೆ. ಐಬಕ್ ಹೇಗೆ ಗುಲಾಮ ಇದ್ದ? ಇನ್ನ ಇಬ್ಬರು ಗುಲಾಮರಿದ್ರು. ಯಾರು? ಕಾಬೂಚ್ ನೋಡಿ, ನಾಸಿರುದ್ದೀನ್ ಕುಬಾಚ್ ಮತ್ತು ತಾಜುದ್ದೀನ್ ಯಾಲ್ಡೂಸ್. ನಾಸಿರುದ್ದೀನ್ ಕುಬಾಚ್ ಮತ್ತು ತಾಜುದ್ದೀನ್ ಯಾಲ್ಡೂಸ ಇಬ್ಬರು ಸೇರಿ 1708ರಲ್ಲಿ ಯಾರ ಮೇಲೆ ದಾಳಿ ಬರ್ತಾರೆ? ಐಬಕ್ ಮೇಲೆ ದಾಳಿ ಬರ್ತಾರೆ. ಯಾರ ಮೇಲೆ? ಕುತುಬುದ್ದೀನ್ ಐಬಕ್ನ ಮೇಲೆ. ನಾವು ಯಾಕೆ ದೆಹಲಿ ತೋಗಲಿಲ್ಲ ಎಂದು ಅದರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಮರಳಿ ದೆಹಲಿಯನ್ನು ನಾವು ತೆಗೆದುಕೊಳ್ಬೇಕು ಅಂತ ಏನು ಮಾಡ್ತಾರೆ? ಐಬಕ್ನ ಮೇಲೆ ಕ್ರಿಸ್ತಶಕ 1708ರಲ್ಲಿ ಯಾರು? ತಾಜುದ್ದೀನ್ ಯಾಲ್ಡೂಸ್ ಮತ್ತು ನಾಸಿರುದ್ದೀನ್ ಕುಬಾಚ್ ಇಬ್ಬರು ಸೇರಿ ಇವನ ಮೇಲೆ ದಾಳಿ ಬಂದಾಗ ಇವನು ಐಬಕ್ ಏನ್ ಮಾಡ್ತಾನೆ? ತಾಜುದ್ದೀನ್ ಯಾಲ್ಡೂಸ್ ಮತ್ತು ನಾಸಿರುದ್ದೀನ್ ಕುಬಾಚನ್ನ ಇಬ್ಬರನ್ನ ಸೋಲಿಸ್ತಾನೆ. ಇಬ್ಬರನ್ನ ಸೋಲಿಸಿ ಏನ್ ಮಾಡ್ತಾನಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಅವರನ್ನ ಸೋಲಿಸಿ ಕುಂದಿರ್ತಾನೆ. ಕುಂದಿಸಿ ಹೇಳ್ತಾನೆ, ನೋಡು, ನಾನು ನಿಮ್ಮೊಡನೆ ಸಂಬಂಧವನ್ನು ಬೆಳೆಸ್ತೀನಿ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಜಗಳ ಬೇಡ. ಡಿಕ್ಕಿ ಹೊಡೆದಿರಲ್ಲ ಏನು, ನೀವು ಸಂಬಂಧವನ್ನು ಬೆಳೆಸ್ತಾ ಇದ್ದೀನಿ ನಿಮ್ಮೊಡನೆ. ನಿಮಗೆ ಯಾವುದೇ ಜಗಳ ಬೇಡ, ನೀವು ಸಂಬಂಧಿಕರಾಗೋಣ ಅಂತ ಅವರೊಡನೆ ಸಂಬಂಧವನ್ನು ಬೆಳೆಸ್ತಾನೆ. ಯಾಕೆ ಸಂಬಂಧ ಬೆಳೆಸ್ತಾನೆ? ವಾಯುವ್ಯ ಭಾಗದಿಂದ ಬರ್ತಕ್ಕಂಥ ದಾಳಿಯನ್ನ ತಡೆಗಟ್ಟಬೇಕು. ಯಾಕಂದ್ರೆ ವಾಯುವ್ಯ ಭಾರತ ಕಾಬೂಲ್ ಪ್ರದೇಶ ಆಗ್ತಕ್ಕಂಥವನು ಯಾರು? ತಾಜುದ್ದೀನ್ ಯಾಲ್ಡೂಸ. ಪ್ರಮುಖ ಮುಲ್ತಾನ ಪ್ರಾಂತ್ಯವನ್ನು ಆಗ್ತಕ್ಕಂಥವನು ಯಾರು? ನಾಸಿರುದ್ದೀನ್ ಕುಬಾಚ್. ಇವರಿಬ್ಬರನ್ನು ದಾಟಿ ಬಂದಾಗ ನಮ್ಮ ದೆಹಲಿ ಪ್ರಾಂತ್ಯ ಸಿಗ್ತದ, ನನ್ನ ಪ್ರಾಂತ್ಯ ಸಿಗ್ತದ. ಅಂದ್ರಲ್ಲಿ ಇವರೊಡನೆ ಸಂಬಂಧ ಬೆಳೆಸಲಿತ್ತು. ಆ ವಾಯುವ್ಯ ಭಾಗದಿಂದ ಬರ್ತಕ್ಕಂಥ ದಾಳಿಯಿಂದ ನಮ್ಮ ರಾಜಧಾನಿ ದೆಹಲಿಯನ್ನು ರಕ್ಷಿಸಿಕೊಳ್ಬಹುದು ಎಂಬ ಆಲೋಚನೆಯಿಂದ 1708ರಲ್ಲಿ ಏನ್ ಮಾಡ್ತಾನೆ ಇವನು ಅವರೊಡನೆ ಸಂಬಂಧವನ್ನು ಬೆಳೆಸಿ, ಯಾರು? ಯಾಲ್ಡೂಸ್ ಮತ್ತು ಕುಬಾಚರೊಡನೆ ಸಂಬಂಧವನ್ನು ಬೆಳೆಸಿ ಏನ್ ಮಾಡ್ತಾನೆ? ಅವರೊಡನೆ ಯುದ್ಧವನ್ನು ಮಾಡಿ ಗೆಲ್ತಾನೆ. ಮುಂದೆ ತನ್ನ ಆಸ್ಥಾನದಲ್ಲಿ ಲಕ್ಷಗಟ್ಟಲೆ ದಾನವನ್ನ ಮಾಡಿ ಲಾಖ್ ಬಕ್ಷ್ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ತನ್ನ ಆಸ್ಥಾನದಲ್ಲಿ ಏನು ಲಕ್ಷಗಟ್ಟಲೆ ದಾನವನ್ನ ಮಾಡಿ ಲಾಖ್ ಬಕ್ಷ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರು? ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ ಲಾಖ್ ಬಕ್ಷ ಅಂತಕ್ಕಂಥ ಬಿರುದನ್ನು ಪಡ್ಕೊತಾನೆ. ತನ್ನ ಆಸ್ಥಾನದಲ್ಲಿ ಜನರಿಗೆ ಏನ್ ಮಾಡ್ತಿದ್ದ? ಲಕ್ಷಗಟ್ಟಲೆ ಹಣವನ್ನ ದಾನ ಮಾಡ್ತಿದ್ದ. ಅದರಿಂದ ಇವನಿಗೆ ಏನು ಬಂತು? ಲಾಖ್ ಬಕ್ಷ್ ಎಂದು ಬಿರುದನ್ನು ಬಂತು. ಲಾಖ್ ಬಕ್ಷ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ಅದೇ ರೀತಿ ಇವನ ಆಡಳಿತದಲ್ಲಿರ್ತಕ್ಕಂಥ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ ಅಥವಾ ಮಹಮ್ಮದ್ ಬಖ್ತಿಯಾರ್ ಕಾಕಿ ಅಂತ ಕರಿತೀವಿ. ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ, ಸಂತನಾಗಿರ್ತಕ್ಕಂಥ ಬಖ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಇವನು ಕುತುಬ್ ಮಿನಾರಕ್ಕೆ ಅಡಿಪಾಯ ಆಗ್ತಾನೆ. ದೆಹಲಿಯಲ್ಲಿರುವ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿದ ದೆಹಲಿಯ ಸುಲ್ತಾನ ಯಾರಂದ್ರೆ ಕುತುಬುದ್ದೀನ್ ಐಬಕ್. ಯಾವ ಒಬ್ಬ ಸಂತನ ಸ್ಮರಣಾರ್ಥವಾಗಿ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿದಾನೆ? ಮಹಮ್ಮದ್ ಬಖ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ. ಮಹಮ್ಮದ್ ಬಖ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ ಯಾವುದಕ್ಕೆ ಅಡಿಪಾಯ ಆಗಿದೆ ಅಂದ್ರೆ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕ್ತಾನೆ. ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿದ್ದು ಯಾರ ಸ್ಮರಣಾರ್ಥವಾಗಿ ಅಂದ್ರೆ ಮಹಮ್ಮದ್ ಬಖ್ತಿಯಾರ್ ಕಾಕಿ ಅಥವಾ ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ. ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿ. ಖ್ವಾಜಾ ಕುತುಬುದ್ದೀನ್ ಬಖ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ ಎದಕ್ಕೆ ಅಡಿಪಾಯ ಆಗ್ತದೆ? ಕುತುಬ್ ಮಿನಾರ್ಗೆ ಅಡಿಪಾಯ ಆಗ್ತಾನೆ. ಯಾರು? ಕುತುಬುದ್ದೀನ್ ಐಬಕ್. ಯಾವ ಮಿನಾರ್ಗೆ ಅಡಿಪಾಯ ಹಾಕಿದ? ಕುತುಬ್ ಮಿನಾರ್ಗೆ ಅಡಿಪಾಯ ಆಗ್ತಾನೆ. ಯಾವ ಮಿನಾರ? ಕುತುಬ್ ಮಿನಾರ. ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿರ್ತಕ್ಕಂಥ ಯಾರು?
ಕುತುಬುದ್ದೀನ್ ಐಬಕ್. ಐಬಕ ಕುತುಬುದ್ದೀನ್ ಐಬಕ ಯಾವುದಕ್ಕೆ ಅಡಿಪಾಯ ಹಾಕಿದ ಅಂದ್ರೆ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕ್ತಾನೆ. ಅದೇ ರೀತಿ ಈ ಕುತುಬುದ್ದೀನ್ ಐಬಕ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿದರೆ ಮೊದಲ ಒಂದು ಮಸೀದಿಯನ್ನು ನಿರ್ಮಿಸ್ತಾನೆ. ಕುತುಬುದ್ದೀನ್ ಐಬಕ್ ನಿರ್ಮಿಸಿರ್ತಕ್ಕಂಥ ಮೊದಲ ಮಸೀದಿ ಭಾರತದ ಮೊದಲ ಮಸೀದಿ. ಇದು ಎಲ್ಲಿದೆ? ದೆಹಲಿಯಲ್ಲಿದೆ. ಈ ದೆಹಲಿಯಲ್ಲಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ನಿರ್ಮಿಸಿರ್ತಕ್ಕಂಥ ಭಾರತದ ಮೊದಲ ಮಸೀದಿ ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ. ಈ ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ ನಿರ್ಮಿಸಿದ್ದು ಎದರ ಸ್ಮರಣಾರ್ಥವಾಗಿ ಹೇಳ್ತಾರಪ್ಪ ಅಂದ್ರೆ ಎರಡನೇ ತೈಲಂಡ್ ಯುದ್ಧ ಜಯಿಸಿದ ಸ್ಮರಣಾರ್ಥವಾಗಿ ಈ ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿಗೆ ಅಡಿಪಾಯ ಹಾಕದ ತನಿಖೆ ಹೇಳ್ತಾರೆ ಇತಿಹಾಸಕಾರರು. ಆದ್ದರಿಂದ ಭಾರತದ ಮೊದಲ ಮಸೀದಿ ಆಗಿರ್ತಕ್ಕಂಥ ದೆಹಲಿಯಲ್ಲಿರ್ತಕ್ಕಂಥ ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ ಭಾರತದ ಮೊದಲ ಮಸೀದಿ. ಅದು ಕುವೈತ್ ಉಲ್ ಇಸ್ಲಾಂ ಮಸೀದಿಯನ್ನ ನಿರ್ಮಿಸಿದವನು ಯಾರಂದ್ರೆ ಕುತುಬುದ್ದೀನ್ ಐಬಕ್. ಯಾರೇ? ಕುತುಬುದ್ದೀನ್ ಐಬಕ್. ಭಾರತದ ಮೊದಲ ಮಸೀದಿ ಆಗಿರ್ತಕ್ಕಂಥ ಕುವೈತ್ ಉಲ್ ಇಸ್ಲಾಂ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಸರ್ತಿ ಪ್ರಶ್ನೆ ಆಗಿರ್ತಕ್ಕಂಥ ಪ್ರಶ್ನೆ. ಅದೇ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿದೆ ಯಾರ ಸ್ಮರಣಾರ್ಥವಾಗಿ ಅಂದರೆ ಬಕ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ. ಭಾರತದ ಮೊದಲ ಮಸೀದಿ ಯಾವುದಂದ್ರೆ ಕುವೈತ್ ಉಲ್ ಇಸ್ಲಾಂ ಮಸೀದಿ. ಯಾವ ಮಸೀದಿ? ಕುವೈತ್ ಉಲ್ ಇಸ್ಲಾಂ ಮಸೀದಿ. ಅದೇ ರೀತಿ ಅಜ್ಮೀರದಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸ್ತಾನೆ. ಯಾವುದು? ಅಜ್ಮೀರದಲ್ಲಿ ಇರ್ತಕ್ಕಂಥ ಮಸೀದಿ ಆದರೆ ಉಡಾಯುದ್ದೀನ್ ಕಾ ಚೋಪ್ರಾ ಅಥವಾ ಅಢಾಯುದ್ದೀನ್ ಕಾ ಚೋಪ್ರಾ. ಈ ಅಢಾಯುದ್ದೀನ್ ಕಾ ಚೋಪ್ರಾ ಅಂತಕ್ಕಂಥ ಒಂದು ಮಸೀದಿಯನ್ನ ನಿರ್ಮಿಸ್ತಾನೆ. ಎಲ್ಲಿ ಅಂದ್ರೆ ಅಜ್ಮೀರದಲ್ಲಿ ಅಢಾಯುದ್ದೀನ್ ಕಾ ಜೋಪ್ರಾ ಅಂತಕ್ಕಂಥ ಮಸೀದಿ ಎಲ್ಲಿದೆ ಅಂದ್ರೆ ಅಜ್ಮೀರದಲ್ಲಿದೆ. ಅಜ್ಮೀರದಲ್ಲಿ ಇರ್ತಕ್ಕಂಥ ಅಢಾಯುದ್ದೀನ್ ಕಾ ಜೋಪ್ರಾ ಈ ಭಾರತದ ಎರಡನೇ ಮಸೀದಿ ಅಂತ ಕರಿಬಹುದು. ಭಾರತದ ಎರಡನೇ ಮಸೀದಿ ಯಾವುದಂದ್ರೆ ಅಜ್ಮೀರದಲ್ಲಿರ್ತಕ್ಕಂಥ ಅಢಾಯುದ್ದೀನ್ ಕಾ ಜೋಪ್ರಾ. ಯಾವುದ್ರಿ? ಅಢಾಯುದ್ದೀನ್ ಕಾ ಜೋಪ್ರಾ ಅಂತಕ್ಕಂಥ ಭಾರತದ ಎರಡನೇ ಮಸೀದಿ ಅಂತ ಕರಿತೀವಿ. ಮೊದಲ ಮಸೀದಿ ಅಂದ್ರೆ ಕುವೈತ್ ಉಲ್ ಇಸ್ಲಾಂ. ಯಾವುದ್ರಿ? ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ. ಹಾಗಾದ್ರೆ ಇವನ ಆಸ್ಥಾನದಲ್ಲಿರ್ತಕ್ಕಂಥ ಇಬ್ಬರು ಪ್ರಸಿದ್ಧ ವಿದ್ವಾಂಸರು ಯಾರಂತ ಕೇಳಿದ್ರೆ ಇವನ ಆಸ್ಥಾನದಲ್ಲಿರ್ತಕ್ಕಂಥ ಇಬ್ಬರು ಪ್ರಸಿದ್ಧ ವಿದ್ವಾಂಸರು ಯಾವ್ರೆ? ಹಸನ್ ನಿಜಾಮಿ. ಹಸನ್ ನಿಜಾಮಿ ಇವನ ಆಡಳಿತಕ್ಕಂಥ ಪ್ರಸಿದ್ಧ ವಿದ್ವಾಂಸರು ಯಾರಂದ್ರೆ ಹಸನ್ ನಿಜಾಮಿ. ಇನ್ನೊಬ್ಬ ಯಾರಂದ್ರೆ ಪ್ರಕ್ನುದ್ದೀನ್. ಒಬ್ರು ಹಸನ್ ನಿಜಾಮಿ, ಇನ್ನೊಬ್ಬ ಯಾರ್ರಿ? ಪ್ರಕ್ನುದ್ದೀನ್. ನೋಡಿ, ಹಸನ್ ನಿಜಾಮಿ ಮತ್ತು ಪ್ರಕ್ನುದ್ದೀನ್ ಯಾರ ಆಡಳಿತ ಇರತಕ್ಕಂಥ ಪ್ರಸಿದ್ಧ ವಿದ್ವಾಂಸರು ಅಂದ್ರೆ ಕುತುಬುದ್ದೀನ್ ಐಬಕ್ನ ಆಡಳಿತ ಇರತಕ್ಕಂಥ ಪ್ರಸಿದ್ಧ ವಿದ್ವಾಂಸರು. ಕುತುಬುದ್ದೀನ್ ಐಬಕ್ನ ಆಡಳಿತ ಇರತಕ್ಕಂಥ ಪ್ರಸಿದ್ಧ ವಿದ್ವಾಂಸರು ಯಾರಂದ್ರೆ ಹಸನ್ ನಿಜಾಮಿ ಮತ್ತು ಪ್ರಕ್ನುದ್ದೀನ್. ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ FDA ಪ್ರಶ್ನೆ ಪತ್ರಿಕೆಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್. FDA ಪ್ರಶ್ನೆ ಪತ್ರಿಕೆಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್. 2021ನೇ ಸಾಲಿನಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. FDA ಪ್ರಶ್ನೆ ಪತ್ರಿಕೆ. ಹಸನ್ ನಿಜಾಮಿ ಅವರು ರಚಿಸಿರ್ತಕ್ಕಂಥ ಒಂದು ಗ್ರಂಥ ಯಾವುದಂತೆ ಪ್ರಶ್ನೆ ಮಾಡಿದ್ದಾರೆ. ಅಥವಾ ತಾಜ್ ಉಲ್ ಮಾಸಿರ್ ಅಂತಕ್ಕಂಥ ಗ್ರಂಥವನ್ನು ರಚಿಸಿರ್ತಕ್ಕಂಥವನು ಯಾರಂದ್ರೆ ಹಸನ್ ನಿಜಾಮಿ. ತಾಜ್ ಉಲ್ ಮಾಸಿರ್ ಯಾರ ಗ್ರಂಥ ಅಂದ್ರೆ ಹಸನ್ ನಿಜಾಮಿಯ ಗ್ರಂಥ. ಯಾವ ನಿಜಾಮಿಯ ಗ್ರಂಥ? ಹಸನ್ ನಿಜಾಮಿಯ ಗ್ರಂಥ ಯಾವುದಂದ್ರೆ ತಾಜ್ ಉಲ್ ಮಾಸಿರ್. ಪ್ರಕ್ನುದ್ದೀನ್ ಗ್ರಂಥ ಯಾವುದಂದ್ರೆ ಅಮೀರ್ ಉಲ್ ಮಾಮಲಕ್. ಯಾವುದ್ರಿ? ಅಮೀರ್ ಉಲ್ ಮಾಮಲಕ್ ಅಂತಕ್ಕಂಥದ್ದು ಯಾರ ಗ್ರಂಥ ಅಂದ್ರೆ ಪ್ರಕ್ನುದ್ದೀನ್ ಗ್ರಂಥ. ವೆರಿ ವೆರಿ ಇಂಪಾರ್ಟೆಂಟ್ ಸಾಹಿತ್ಯ. ದೆಹಲಿ ಸುಲ್ತಾನ್ ಇರ್ತಕ್ಕಂಥ ಸಾಹಿತ್ಯ ಯಾರ ಆಡಳಿತ ಯಾವ ಸಾಹಿತ್ಯಗಳು ಬರ್ತಾರೋ ಅಲ್ಲೇ ಅವರ ಗ್ರಂಥವನ್ನು ಹೇಳ್ತಿರ್ತೇನೆ. ಅದನ್ನು ನೋಟ್ ಮಾಡ್ಕೋಬೇಕು. ಯಾಕಂದ್ರೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಸಾಹಿತ್ಯದ ಮೇಲೆ ಸಾಕಷ್ಟು ಪ್ರಶ್ನೆ ಆಗಿ ಬರ್ತಾರೆ. ಆ ಸಾಕಷ್ಟು ಪ್ರಶ್ನೆ ಆಗ್ತಕ್ಕಂಥ ವಿಷಯದಲ್ಲಿ ಕೂಡ ದೆಹಲಿ ಸುಲ್ತಾನರ ಸಾಹಿತ್ಯದಲ್ಲಿ ವಿಷಯ ಬರ್ತದೆ. ಯಾವ ಆಸ್ಥಾನದ ಕವಿ ಆಗಿದ್ದ, ಯಾರ ಆಸ್ಥಾನದಿಂದ ಇರ್ತಕ್ಕಂಥ ಕವಿಗಳು ಯಾವ ಗ್ರಂಥವನ್ನು ರಚಿಸಿದ್ದಾರೆ ಅಂತಕ್ಕಂಥ ಅವರ ಆಡಳಿತ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳ್ತೇನೆ. ಹಸನ್ ನಿಜಾಮಿ ಕುತುಬುದ್ದೀನ್ ಐಬಕ್ನ ಆಡಳಿತ ಇರ್ತಾನೆ. ಆ ಹಸನ್ ನಿಜಾಮಿ ರಚಿಸಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ತಾಜ್ ಉಲ್ ಮಾಸಿರ್. ಯಾವ್ದ್ರಿ? ತಾಜ್ ಉಲ್ ಮಾಸಿರ್. ಯಾರು ರಚಿಸಿರ್ತಕ್ಕಂಥ ಗ್ರಂಥ? ಹಸನ್ ನಿಜಾಮಿ ಅವರು ರಚಿಸಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ತಾಜ್ ಉಲ್ ಮಾಸಿರ್.
ಪ್ರಕ್ನುದ್ದೀನ್ ರಚಿಸಿರ್ತಕ್ಕಂಥ ಗ್ರಂಥ ಯಾವ್ದ್ರಿ? ಅಮೀರ್ ಉಲ್ ಮಾಮುಲಕ್. ಯಾವ್ದ್ರಿ? ಅಮೀರ್ ಉಲ್ ಮಾಮುಲಕ್. ಅಮೀರ್ ಉಲ್ ಮಾಮುಲಕ್ ಅಂತಕ್ಕಂಥದ್ದು ಪ್ರಕ್ನುದ್ದೀನ್ ರಚಿಸಿದರೆ, ತಾಜ್ ಉಲ್ ಮಾಸಿರ್ ಅಂತಕ್ಕಂಥದ್ದು ಹಸನ್ ನಿಜಾಮಿ ಅವರು ರಚಿಸ್ತಾರೆ. ಈ ರೀತಿ ಪ್ರಸಿದ್ಧ ವಿದ್ವಾಂಸರನ್ನು ಒಳಗೊಂಡಿರ್ತಕ್ಕಂಥವ್ನು ಯಾರು? ಕುತುಬುದ್ದೀನ್ ಐಬಕ್. ಐಬಕ್ಕ? ಕುತುಬುದ್ದೀನ್ ಐಬಕ. ಕೊನೆಯದಾಗಿ ಕ್ರಿಸ್ತಶಕ 1210ರಲ್ಲಿ, ಎಷ್ಟು 1210ರಲ್ಲಿ ಚೌಗಾನ್ ಅಥವಾ ಪೋಲೋ, ಚೌಗಾನ್ ಅಥವಾ ಪೋಲೋ ಅಂತಕ್ಕಂಥ ಒಂದು ಆಟವನ್ನು ಆಡ್ತಾ ಇರ್ತಾನೆ. ಇದು ಕುದುರೆ ಮೇಲೆ ಆಡ್ತಕ್ಕಂಥ ಒಂದು ಆಟ, ಪೋಲೋ ಅಥವಾ ಚೌಗಾನ್. ಏನೋ ಗೊತ್ತಿಲ್ಲ, ಒಂದು ಟೈಮ್ ಸುಮಾರು ನನಗೂ ಬಹಳ ಸಂತೋಷದಿಂದ ಆಡ್ತಾರೆ, ಬಹಳ ಸಂತೋಷ. ಏನು ಆಡ್ತಿರ್ತಾನೆ? ಕುದುರೆ ಮೇಲೆ ಕೂತು ಆಟ ಆಡ್ತಾರೆ. ಎಂಥ ಆಟ? ಕುದುರೆ ಮೇಲೆ ಕುಳಿತುಕೊಂಡು ಆಡ್ತಕ್ಕಂಥ ಆಟ. ಅದನ್ನು ಏನಂತ ಕರಿತೀವಿ? ಚೌಗಾನ್ ಅಥವಾ ಪೋಲೋ ಆಟ ಅಂತ ಕರಿತೀವಿ. ಈ ಆಟ ಆಡ್ತಿರ್ತಾನೆ. ಈ ಆಟ ಆಡುವಾಗ ಕುದುರೆ ಅವನ ಮ್ಯಾಗ ಸಿಟ್ಟಿತ್ತು ಬಿಟ್ಟು ಗೊತ್ತಿಲ್ಲ, ಆ ಕುದುರೆ ಮೇಲಿಂದ ಕುತುಬುದ್ದೀನ್ ಐಬಕ್ಕ ಪೋಲೋ ಅಂತಕ್ಕಂಥ ಆಟವನ್ನು ಆಡುವಾಗ ಅಥವಾ ಚೌಗಾನ್ ಅಂತಕ್ಕಂಥ ಆಟವನ್ನು ಆಡುವಾಗ ಆ ಕುದುರೆ ಮೇಲಿಂದ ಬಿದ್ದು ಸ್ಮರಣವನ್ನು ಹೋಗ್ತಾನೆ. ಅವನೇ ಕುತುಬುದ್ದೀನ್ ಐಬಕ್ಕ. ಯಾವ ಒಬ್ಬ ದೆಹಲಿಯ ಸುಲ್ತಾನ ಕುದುರೆ ಮೇಲಿಂದ ಬಿದ್ದು ಮರಣವನ್ನು ಹೋಗ್ತಿದ್ದ ಅಂದ್ರೆ ಕುತುಬುದ್ದೀನ್ ಐಬಕ್ಕ. ಯಾವ ಒಬ್ಬ ದೆಹಲಿಯ ಸುಲ್ತಾನ ಪೋಲೋ ಅಂತಕ್ಕಂಥ ಒಂದು ಆಟವನ್ನು ಆಡುವಾಗ ಕುದುರೆ ಮೇಲಿಂದ ಬಿದ್ದು ಮರಣವನ್ನು ಹೋಗ್ತಿದ್ದ ಅಂದ್ರೆ ಕುತುಬುದ್ದೀನ್ ಐಬಕ್ಕ. ಎಷ್ಟರಲ್ಲಿ ಮರಣ ಅಂತಾನೆ? 1210ರಲ್ಲಿ ಮರಣ ಅಂತಾನೆ. 1210ರಲ್ಲಿ ಮರಣ ಹೊಂದಿರತಕ್ಕಂಥವನು ಯಾರು? ಕುತುಬುದ್ದೀನ್ ಐಬಕ್. ಐಬಕ್ಕ? ಕುತುಬುದ್ದೀನ್ ಐಬಕ್ಕ. ಎಷ್ಟರಲ್ಲಿ ಮರಣ ಆಗ್ತದೆ ಅಂದ್ರೆ 1210ರಲ್ಲಿ ಮರಣ ಅಂತಾನೆ. ಹಾಗಾದ್ರೆ ಈ ಕುತುಬುದ್ದೀನ್ ಐಬಕ್ಕನ ಒಬ್ಬ ಗುಲಾಮ ಇದ್ದ, ಅವನೇ ಇಲ್ತಮಶ್. ಈ ಇಲ್ತಮಶ್ ಯಾರ ಗುಲಾಮ ಅಂದ್ರೆ ಕುತುಬುದ್ದೀನ್ ಐಬಕ್ಕನ ಗುಲಾಮ. ಈ ಕುತುಬುದ್ದೀನ್ ಐಬಕ್ಕನ ಗುಲಾಮನಾಗಿದ್ದು ಮತ್ತು ಅಳಿಯನಾಗಿರ್ತಕ್ಕಂಥ ಯಾರು? ಇಲ್ತಮಶ್. ಅದೇ ರೀತಿ ಕುತುಬುದ್ದೀನ್ ಐಬಕ್ ಮರಣ ಹೊಂದಿದ ತಕ್ಷಣ ಇವನ ಆಡಳಿತಕ್ಕೆ ಬಂದವನು, ಇವನ ಮಗನಾಗಿರ್ತಕ್ಕಂಥವನು ಯಾರು? ಆರಂ ಶಾ. ಆರಂ ಶಾ. ಈ ಆರಂ ಶಾ ಅಂತಕ್ಕಂಥವನು ಯಾರ ನಂತರ ಆಡಳಿತ ಮಾಡ್ತಾನೆ? ಕುತುಬುದ್ದೀನ್ ಐಬಕ್ಕನ ನಂತರ ಆಡಳಿತ ಮಾಡ್ತಾನೆ. ಹಾಗಾದ್ರೆ ಕುತುಬುದ್ದೀನ್ ಐಬಕ್ಕನ ಗುಲಾಮನಾಗಿರ್ತಕ್ಕಂಥವನು ಯಾರು? ಇಲ್ತಮಶ್. ಅವನ ಅಳಿಯನಾಗಿರ್ತಕ್ಕಂಥವನು ಯಾರು? ಇಲ್ತಮಶ್. ಆದರೆ ನಂತರ ಕುತುಬುದ್ದೀನ್ ಐಬಕ್ಕನ ಮರಣ ನಂತರ ಇವನ ಆಡಳಿತ ಬಂದನೆ 1210ರಿಂದ 1211ರವರೆಗೆ ಆಡಳಿತ ಮಾಡ್ತಕ್ಕಂಥವನು ಯಾರಂದ್ರೆ ಆರಂ ಶಾ. ಆರಂ ಶಾ. ಈ ಆರಂ ಶಾ ಆಡಳಿತ ಮಾಡ್ತಾನೆ. ಇವನು ಅಸಮರ್ಥನಾಗಿರ್ತಾನೆ. ಕೇವಲ 7ರಿಂದ 8 ತಿಂಗಳು ಮಾತ್ರ ಆಡಳಿತ ಮಾಡ್ತಾನೆ. ಯಾರು? ಆರಂ ಶಾ. ಆಡಳಿತ ಮಾಡುವ ಸಂದರ್ಭದಲ್ಲಿ ಈ ಆರಂ ಶಾನನ್ನ ಜೂಡಾ ಮೈದಾನಕ್ಕೆ ಕರೆಸಿರ್ತಕ್ಕಂಥ ಇಲ್ತಮಶ್ ಇವನನ್ನ ಜೂಡಾ ಮೈದಾನಕ್ಕೆ ಕರೆಸಿ ಈ ಆರಂ ಶಾನನ್ನ ದೆಹಲಿಯ ಯಾವ ಮೈದಾನದಲ್ಲಿ ಕೊಲೆಗೈತಾನೆ ಅಂದ್ರೆ ಜೂಡಾ ಮೈದಾನದಲ್ಲಿ ಕೊಲೆಗೈತಾನೆ. ಯಾವ ಮೈದಾನದಲ್ಲಿ? ಜೂಡಾ ಮೈದಾನ. ಜೂಡಾ ಮೈದಾನದಲ್ಲಿ ಯಾರನ್ನ ಕೊಲೆಗೈದು? ಆರಂ ಶಾನನ್ನ ಕೊಲೆಗೈದು ಸಿಂಹಾಸನಕ್ಕೆ ಬಂದಿರತಕ್ಕಂಥವನು ಯಾರು? ಇಲ್ತಮಾಶ್. ಇಲ್ತಮಾಶ್. ವೆರಿ ವೆರಿ ಇಂಪಾರ್ಟೆಂಟ್. ದೆಹಲಿ ಸುಲ್ತಾನ ಇರತಕ್ಕಂಥ ಮತ್ತೋರ್ವ ಒಂದು ಗುಲಾಮಿ ಸಂತತಿಯವನ ಪ್ರಮುಖ ಅರಸನಾಗಿರ್ತಕ್ಕಂಥ ಆ ಗುಲಾಮಿ ಸಂತತಿಯ ಸ್ಥಾಪಕನಿವನಾದರೆ ಗುಲಾಮಿ ಸಂತತಿಯ ನೈಜ ಸ್ಥಾಪಕನಂತೆ ಕರೆಸಿಕೊಂಡಿರ್ತಕ್ಕಂಥ ಗುಲಾಮರ ಗುಲಾಮನಾಗಿರ್ತಕ್ಕಂಥ ಯಾರು? ಇಲ್ತಮಾಶ್. ಇಲ್ತಮಾಶ್. ಆ ಇಲ್ತಮಾಶ್ ಆರಂ ಶಾನನ್ನ ಜೂಡಾ ಮೈದಾನದಲ್ಲಿ ಕೊಲೆಗೈತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ತಮಶ್ ಸಿಂಹಾಸನಕ್ಕೆ ಬರಬೇಕಾದ್ರೆ ಯಾರನ್ನ ಕೊಲೆಗೈದು ಸಿಂಹಾಸನಕ್ಕೆ ಬರ್ತಾನಂದ್ರೆ ಆರಂ ಶಾನನ್ನ ಕೊಲೆಗೈದು ಸಿಂಹಾಸನಕ್ಕೆ ಬರ್ತಾನೆ. ಈ ಆರಂ ಶಾನನ್ನ ಎಲ್ಲಿ ಕೊಲೆಗೈದ ಅಂದ್ರೆ ಜೂಡಾ ಮೈದಾನದಲ್ಲಿ ಕೊಲೆಗೈತಾನೆ. ಎಲ್ಲಿ? ದೆಹಲಿಯ ಜೂಡಾ ಮೈದಾನದಲ್ಲಿ ಕೊಲೆಗೈದು ಸಿಂಹಾಸನಕ್ಕೆ ಬಂದಿರತಕ್ಕಂಥವನು ಯಾರು? ಇಲ್ತಮಾಶ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಇಲ್ತಮಶನ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆ ಆಗ್ತಾ ಬರ್ತವೆ. ಈ ಕುತುಬುದ್ದೀನ್ ಐಬಕ್ಕನ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆ ಆಗ್ತಾ ಬರ್ತವೆ. ಭಾರತ ಮೊದಲ ಮಸೀದಿ ನಿರ್ಮಿಸಿದವನೇ ಕುತುಬುದ್ದೀನ್ ಐಬಕ್ಕ. ಅದು ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿದೆ. ಅದು ಯಾವುದಂದ್ರೆ ಕುವೈತ್ ಉಲ್ ಇಸ್ಲಾಂ. ಹಂಗಾದ್ರೆ 2ನೇ ಮಸೀದಿ ಯಾವ್ದಂದ್ರೆ ಅಡಾಯ್ ದಿನ್ಕಾ ಜೋಪ್ರಾ. ಹಂಗಾದ್ರೆ ಬಕ್ತಿಯಾರ್ ಕಾಕಿಯ ಸ್ಮರಣಾರ್ಥವಾಗಿ ಏನಿಗೆ ಅಡಿಪಾಯ ಹಾಕದಂದ್ರೆ ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕದ. ಹಂಗಾದ್ರೆ ಲಾಕ್ ಬಕ್ಷ ಅಂತಕ್ಕಂಥ ಬಿರುದನ್ನು ಪಡ್ಕೊಂಡಿರ್ತಕ್ಕಂಥ ದೆಹಲಿಯ ಸುಲ್ತಾನ ಯಾರಂದ್ರೆ ಕುತುಬುದ್ದೀನ್ ಐಬಕ್ಕ. ಗುಲಾಮಿ ಸಂತತಿಯ ಸ್ಥಾಪಕನು ಯಾರಂದ್ರೆ ಕುತುಬುದ್ದೀನ್ ಐಬಕ್ಕ. ಇವನ ಕುತುಬುದ್ದೀನ್ ಐಬಕ್ಕ ಪ್ರಸಿದ್ಧವಾಗಿರ್ತಕ್ಕಂಥ ಆಡಳಿತದ ಕವಿ ಆಗಿರ್ತಕ್ಕಂಥ ಹಸನ್ ನಿಜಾಮಿ ರಚಿಸಿರ್ತಕ್ಕಂಥ ಗ್ರಂಥ ಯಾವಂದ್ರೆ ತಾಜುಲ್ ಮಾಸಿರ.
ಪ್ರಜ್ನುದ್ದೀನ್ ರಚಿಸಿರ್ತಕ್ಕಂಥ ಗ್ರಂಥ ಯಾವುದಂದ್ರೆ ಅಮೀರ್ ಉಲ್ ಮಾಮಲಕ್ ಅಂತಕ್ಕಂಥ ಗ್ರಂಥ. ಕೊನೆಗೆ ಯಾವ ಆಟವನ್ನು ಆಡುವಾಗ, ಪೋಲೋ ಆಟವನ್ನು ಆಡುವಾಗ ಏನಾಗ್ತಾನೆ, ಮರಣವನ್ನಂತಾನೆ. ಎದರ ಮೇಲಿಂದ ಬಿದ್ದು? ಕುದುರೆ ಮೇಲಿಂದ ಬಿದ್ದು. ಎಷ್ಟರಲ್ಲಿ? 1210ರಲ್ಲಿ. ಯಾರು? ಕುತುಬುದ್ದೀನ್ ಐಬಕ. ಈ ಇಷ್ಟು ವಿಷಯದ ಮೇಲೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಮೇಲೆ ಸಾಕಷ್ಟು ಪ್ರಶ್ನೆ ಆಗ್ತವೆ ಸ್ಪರ್ಧಾ ಮಿತ್ರರೇ. ಆದಷ್ಟು ಈ ವಿಷಯವನ್ನ ನೋಟ್ ಮಾಡ್ಕೊರಿ. ಆದಷ್ಟು ನಂತರ ಕ್ಲಾಸ್ನಲ್ಲಿ ಇಲ್ತಮಶ್ನ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಈ ಆರಾಮ್ ಶಾನನ್ನ ಜೂಡಾ ಮೈದಾನದ ಕೊಲೆಗೆದ್ದು ಸಿಂಹಾಸನಕ್ಕೆ ಬಂದಿರತಕ್ಕಂಥ ಒಬ್ಬ ಪ್ರಸಿದ್ಧ ಸುಲ್ತಾನನಾಗಿರ್ತಕ್ಕಂಥ, ಗುಲಾಮನಾಗಿರ್ತಕ್ಕಂಥ, ಕುತುಬುದ್ದೀನ್ ಐಬಕನ ಅಳಿಯನಾಗಿರ್ತಕ್ಕಂಥ, ಕುತುಬುದ್ದೀನ್ ಐಬಕನ ಗುಲಾಮನಾಗಿರ್ತಕ್ಕಂಥ ಯಾರು? ಇಲ್ತಮಶ್. ಆ ಇಲ್ತಮಶ್ನ ಕುರಿತು ನಂತರದ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನೋಡಿ ಸ್ಪರ್ಧಾ ಮಿತ್ರರೇ, ಆದಷ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಳ್ಳೆಯದಾಗ್ಲಿ. ನೋಡಿ, ನಿಮ್ಮ ನಿರಂತರ ಸ್ಟಡಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಆದಷ್ಟು ನಿಮ್ಮ ಅಧ್ಯಯನ ನಿರಂತರವಾಗಿ ಹರಿಯುವ ನೀರಿನಂತಾಗಲಿ ಅಂತ ಹೇಳ್ತಾ, ನೋಡಿ, ನಿಂತ ನೀರುಗಳಾಗಬೇಡಿ, ಹರಿಯುವ ನೀರು ಆಗಲಿ ನಿಮ್ಮ ಅಧ್ಯಯನ ಅಂತ ಹೇಳ್ತಾ, ನಿಮ್ಮ ಓದು ಜ್ಞಾನ ಸಂಗ್ರಹಣೆಯಕ್ಕಾಗಿ ಓದಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಂತರ ತರಗತಿಯಲ್ಲಿ ಮತ್ತೆ ಇಲ್ತಮಶ್ಯನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ರಿ, ಒಳ್ಳೆಯದಾಗಲಿ. ಬಾಯ್.